ಲಾಸ್ಟ್ ವಿಡಿಯೋದಲ್ಲಿ ಅಮ್ಮ ಫ್ರಿಡ್ಜ್ ನ ಪರ್ಚೇಸ್ ಮಾಡಿದ್ರು ಕ್ರೋಮಾದಲ್ಲಿ ಅಂತ ಹೇಳಿದ್ದೆ ಅಲ್ವಾ. ಇನ್ ಡೀಟೇಲ್ ಆಗಿ ನಿಮ್ಗೆ ಏನಾದ್ರೂ ಫ್ರಿಡ್ಜ್ ಬಗ್ಗೆ ಏನಾದ್ರೂ ಪರ್ಚೇಸ್ ಮಾಡಬೇಕು ಐಡಿಯಾಸ್ ಬೇಕು ಅಂತ ಇದ್ರೆ ಸೊ ನಾನು ಲಾಸ್ಟ್ ವಿಡಿಯೋನ ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಅಕ್ಕ ಇಲ್ಲಿ ಅವ್ರ ಮನೆಗೆ ಹೊಸದಾಗಿ ಎಲ್ಲ ಆಲ್ಟ್ರೇಷನ್ ಮಾಡಿಸಿದ್ರಲ್ಲ, ಸೊ ಹಂಗಾಗಿ ಗ್ಯಾಸ್ ಸ್ಟವ್ಸ್ ಮತ್ತೆ ಚಿಮ್ನಿ ಎಲ್ಲ ಚೆಕ್ ಮಾಡ್ತಾ ಇದ್ಲು. ಸೊ 4 ಗ್ಯಾಸ್ ಸ್ಟವ್ ಇರೋದು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಚೆಕ್ ಮಾಡ್ತಾ ಇದ್ಲು. ಸೊ ಪ್ರೈಸಸ್ ಸ್ವಲ್ಪ ವೇರಿ ಆಗುತ್ತೆ, ಡಿಪೆಂಡ್ಸ್ ಆನ್ ಕಂಪ್ನಿ ಅಂತ ಹೇಳ್ತಾ ಇದ್ರು ಅವರು. ಮತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ಓವನ್ ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಐಡಿಯಾಸ್ ಬರ್ಲಿ ಅಟ್ಲೀಸ್ಟ್ ಇವಾಗ ಆಫರ್ ನಡೀತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡ್ತಾ ಇದ್ಲು. ನಾವು ಮಾರ್ನಿಂಗ್ ಬಂದಾಗ 12 o'clock ಆಗಿತ್ತು. ಸೊ 3 o'clock ಆಗಿ ಹೋಯ್ತು. ಸೊ ಮೋನು ಸ್ಕೂಲ್ ಬಿಡೋ ಟೈಮ್ ಅಂತ ಹೇಳ್ಬಿಟ್ಟು ಅವಳನ್ನ ಪಿಕಪ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೋಗ್ಬಿಟ್ಟು ಮೋನುನ ಕರ್ಕೊಂಡ್ ಬಂದ್ರು. ಸೊ ನಮ್ಮ ಅಕ್ಕನ ಮಗ ಇದ್ದಿದ್ನ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಪಟ್ಲು, ಆಟ ಆಡ್ತಾ ಇದ್ಲು ಖುಷಿಯಿಂದ ಅವನ ಜೊತೆ. ಸೊ ಅಷ್ಟರಲ್ಲಿ ಫ್ರಿಡ್ಜ್ ಎಲ್ಲ ಫೈನಲೈಸ್ ಮಾಡಿ ಬಿಲ್ಲಿಂಗ್ ಎಲ್ಲ ಆಗ್ತಾ ಇತ್ತು. ಫುಲ್ ಅಮೌಂಟ್ ಎಲ್ಲ ಪೇ ಆದ್ಮೇಲೆ ನೆಕ್ಸ್ಟ್ ಅಕ್ಕ ಟ್ಯಾಬ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟ್ಯಾಬ್ ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟ್ಯಾಬ್ ಅಲ್ಲಿ ಅಷ್ಟೊಂದು ಏನು ಕಲೆಕ್ಷನ್ಸ್ ಇರ್ಲಿಲ್ಲ, 4 ಪೀಸಸ್ ಅಷ್ಟೇನೆ ಇದ್ದಿದ್ದು. ಆಮೇಲೆ ತುಂಬಾನೇ ಕ್ರೌಡ್ ಆಫರ್ ನಡೀತಾ ಇರೋದ್ರಿಂದ ಸೊ ಅಲ್ಲಿ ತೋರ್ಸಕ್ಕೂ ಯಾರು ಇರಲಿಲ್ಲ. ಒಂದು 10 minutes ವೇಟ್ ಮಾಡಿದ್ವಿ, ಆಮೇಲೆ ಬಂದ್ರು. ಸೊ ಒನ್ ಪ್ಲಸ್ ಸ್ಯಾಮ್ಸಂಗು ಇನ್ನೊಂದು ಯಾವ್ದೋ 2 ಕಂಪ್ನಿದಿತ್ತು. ಸೊ ನೋಡ್ತಾ ಇದ್ವಿ, ಅವ್ರು ಹೇಳಿದ್ರು ಸ್ಯಾಮ್ಸಂಗ್ ಬೆಸ್ಟ್ ಚೂಸ್ ಮಾಡಿ ಅಂತ ಹೇಳಿದ್ರು. ಸೊ ಅದು ಸ್ವಲ್ಪ ಪ್ರೈಸ್ ಹೈ ಇತ್ತು ಕಂಪೇರ್ ಟು ಒನ್ ಪ್ಲಸ್ ಎಲ್ಲ ಕಂಪೇರ್ ಮಾಡಿದಾಗ, ಬಟ್ ವರ್ತ್ ಇದೆ ಯೂಸ್ ಮಾಡಕ್ಕೆ ಅಂತ ಹೇಳಿದ್ರು. ಇದು MRP ರಿಯಲ್ ರೇಟು 33,000 ಇತ್ತು, ಬಟ್ ಆಫರ್ ಎಲ್ಲ ಹೋಗಿ 25,000 ಆಯ್ತು. ನವರಾತ್ರಿ ಆಫರ್ ಅಂತ ಎಕ್ಸ್ಟ್ರಾ 5,000 ಆಫರ್ ಇದ್ದು 20,000 ಆಯ್ತು. ಕೃಷ್ಣ ಅವರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರಿಂದ 5,000 ಮೈನಸ್ ಆಯ್ತು. ಸೊ ಹಾಗಾಗಿ 33,000 ಇದ್ದಿದ್ದು 15,000 ಗೆ ಆಫರ್ ಎಲ್ಲ ಅಪ್ಲೈ ಆಗಿ ಸಿಕ್ಕಿತ್ತು. ಸೊ ಟೋಟಲಿ ಪೇ ಮಾಡಿದ್ದು 15,000 ಪ್ಲಸ್ 500 GST ಕೂಡ ಆಡ್ ಮಾಡಿದ್ರು.